ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವು ಪ್ರಸಿದ್ಧ ನಾಗಕ್ಷೇತ್ರಗಳಿವೆ. ಇಂತಹ ನಾಗಕ್ಷೇತ್ರಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಕುಡುಪು ಶ್ರೀ ಅನಂತಪದ್ಮನಾಭ ದೇವಸ್ಥಾನವೂ ಒಂದು. ಇಂದಿನ ಸಂಚಿಕೆಯಲ್ಲಿ ಈ ಕ್ಷೇತ್ರದ ಬಗ್ಗೆ ತಿಳಿಯೋಣ. ಈ ಕ್ಷೇತ್ರವು ಮಂಗಳೂರಿನಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಈ ಕ್ಷೇತ್ರವು ನಾಗಕಲ್ಲಿನ ಪ್ರತಿಷ್ಠಾಪನೆ, ಆಶ್ಲೇಷ ಪೂಜೆ ಹಾಗೂ ಸರ್ಪ ಸಂಸ್ಕಾರಗಳಿಗೆ ಹೆಸರುವಾಸಿಯಾಗಿದೆ. ದೇವಸ್ಥಾನದ ಮೆಟ್ಟಿಲುಗಳನ್ನು ಇಳಿಯುವಾಗ ಮೊದಲು ನಮಗೆ ಎಡಬದಿಯಲ್ಲಿ ಅಯ್ಯಪ್ಪ ಸ್ವಾಮಿ ದ್ವಾರವಿದೆ. ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವಿದೆ. ಬಲಬದಿಯಲ್ಲಿ ನವಗ್ರಹ ದ್ವಾರವಿದೆ. ಇಲ್ಲಿ ನವಗ್ರಹ ದೇವರುಗಳ ಸನ್ನಿಧಿ ಇದೆ. ಇನ್ನು ಸ್ವಲ್ಪ ಮುಂದೆ ಬಂದಾಗ ದೇವಸ್ಥಾನಕ್ಕೆ ಹೋಗುವ ಮೊದಲು ಎಡಭಾಗದಲ್ಲಿ ದೊಡ್ಡದಾದ ಹುತ್ತ ಕಾಣಸಿಗುತ್ತದೆ. ಇನ್ನೊಂದು ಬದಿಯಲ್ಲಿ ಭದ್ರ ಸರಸ್ವತಿ ಕಲ್ಯಾಣಿ ಇದೆ. ದೇವಾಲಯದ ಹಿಂದೆ ನಾಗಬನವಿದೆ. ಈ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಒಂದು ಕತೆ ಇದೆ. ಇದರ ಪ್ರಕಾರ ಕೇದಾರ ಭಟ್ಟರೆಂಬ ಬ್ರಾಹ್ಮಣ ದಂಪತಿಗಳಿಗೆ ಸಂತಾನವಿರುವುದಿಲ್ಲ. ದಂಪತಿಗಳು ಸಂಘಮುನಿಗಳ ಬಳಿ ತಮ್ಮ ದುಃಖವನ್ನು ತೋಡಿಕೊಳ್ಳುತ್ತಾರೆ. ಆಗ ಮುನಿಗಳು ಕೇದಾರ ಭಟ್ಟರಿಗೆ ಭದ್ರ ಸರಸ್ವತಿ ಸರೋವರದಲ್ಲಿ ಪ್ರತಿನಿತ್ಯ ಸ್ನಾನ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರವನ್ನು ಜಪಿಸಲು ಹೇಳುತ್ತಾರೆ. ಅದರಂತೆ ಭಟ್ಟರು ಪ್ರತಿನಿತ್ಯ ಭದ್ರ ಸರಸ್ವತಿ ಸರೋವರದಲ್ಲಿ ಮಂತ್ರ ಜಪಿಸುತ್ತಾರೆ. ಆಗ ಈ ಸ್ಥಳದಲ್ಲಿ ಕೇವಲ ಸರೋವರ ಮಾತ್ರ ಇತ್ತು. ಯಾವುದೇ ದೇವಸ್ಥಾನವೂ ಇರಲಿಲ್ಲ. ಒಂದು ದಿನ ಭಟ್ಟರ ಪೂಜೆಯಿಂದ ಪ್ರಸನ್ನರಾದ ಸುಬ್ರಹ್ಮಣ್ಯ ದೇವರು ಪ್ರತ್ಯಕ್ಷರಾಗಿ ಭಟ್ಟರ ಅಪೇಕ್ಷೆ ಪೂರ್ತಿ ಮಾಡುತ್ತಾರೆ. ಇದರಿಂದ ಭಟ್ಟರ ಹೆಂಡತಿ ಗರ್ಭವತಿಯಾಗುತ್ತಾರೆ. ಆದರೆ ಬ್ರಹ್ಮಲಿಪಿಯ ಪ್ರಕಾರ ಭಟ್ಟರಿಗೆ ಸಂತಾನ ಭಾಗ್ಯವಿರುವುದಿಲ್ಲ. ಈ ಕಾರಣದಿಂದ ಭಟ್ಟರ ಹೆಂಡತಿಯು 3 ಮೊಟ್ಟೆಗಳಿಗೆ ಜನ್ಮ ನೀಡುತ್ತಾರೆ. ಇದರಿಂದ ಭಟ್ಟ ದಂಪತಿಗಳಿಗೆ ತುಂಬಾ ಬೇಸರವಾಗುತ್ತದೆ. ಆಗ ಒಂದು ಅಶರೀರವಾಣಿಯಾಗುತ್ತದೆ. ನಿಮಗೆ ಜನಿಸಿದ್ದು ಕೇವಲ ಮೊಟ್ಟೆಗಳಲ್ಲ, ಜಗತ್ತನ್ನು ಉದ್ಧಾರ ಮಾಡಲು ಬಂದಿರುವ ಮಹಾವಿಷ್ಣು, ಮಹಾಶೇಷ ಮತ್ತು ಸುಬ್ರಹ್ಮಣ್ಯ ದೇವರುಗಳು ಆಗಿರುತ್ತಾರೆ. ಈ ಮೊಟ್ಟೆಗಳನ್ನು ಬುಟ್ಟಿಯಲ್ಲಿಟ್ಟು ಈ ಸ್ಥಳದಲ್ಲಿ ಪೂಜಿಸುವಂತೆ ತಿಳಿಸುತ್ತದೆ. ಅದರಂತೆ ಭಟ್ಟರು ಬಿದಿರಿನ ಬುಟ್ಟಿಯಲ್ಲಿ ದೇವರ ಪ್ರತೀಕವಾದ 3 ಮೊಟ್ಟೆಗಳನ್ನಿಟ್ಟು ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಈಗಲೂ ನಾವು ಗರ್ಭಗುಡಿಯಲ್ಲಿ ಮಹಾವಿಷ್ಣು, ಮಹಾಶೇಷ ಮತ್ತು ಸುಬ್ರಹ್ಮಣ್ಯ ದೇವರನ್ನು ಕಾಣಬಹುದಾಗಿದೆ. ಬಿದಿರಿನ ಬುಟ್ಟಿಯನ್ನು ಕುಡುಪು ಎಂದು ಕರೆಯುತ್ತಾರೆ. ಇದರಿಂದಾಗಿ ಈ ಕ್ಷೇತ್ರಕ್ಕೆ ಕುಡುಪು ಎಂಬ ಹೆಸರು ಬಂದಿರುತ್ತದೆ. ಇಲ್ಲಿಯ ದೇವಸ್ಥಾನದ ಮೇಲೆ ಕಲಶಗಳಿರುವುದಿಲ್ಲ. ಇದಕ್ಕೆ ಒಂದು ಕತೆ ಇದೆ. ಕಲಿಯುಗದಲ್ಲಿ ವೀರಬಾಹು ಎಂಬ ಒಬ್ಬ ಅರಸನಿರುತ್ತಾನೆ. ಇವನಿಗೆ ಜಾತಕದಲ್ಲಿ ಕೆಲವು ನಾಗದೋಷಗಳಿರುತ್ತದೆ. ಇದಕ್ಕೆ ಪರಿಹಾರವಾಗಿ ಆತನು ತನ್ನ ಕೈಗಳನ್ನು ಕಡಿದುಕೊಳ್ಳಬೇಕಾಗುತ್ತದೆ. ತನ್ನ ಕೈಗಳನ್ನು ಪುನಃ ಪಡೆಯಲು ಜ್ಯೋತಿಷಿಗಳ ಪ್ರಕಾರ ಒಂದೇ ದಿನದಲ್ಲಿ, ಅಂದರೆ ಬೆಳಿಗ್ಗೆ ಸೂರ್ಯೋದಯದಿಂದ ಸಂಜೆಯ ಸೂರ್ಯಾಸ್ತದೊಳಗೆ ದೇವಸ್ಥಾನವನ್ನು ಕಟ್ಟಿಸತಕ್ಕಂಥದ್ದು. ಅದೇ ರೀತಿ ದೇವಸ್ಥಾನವನ್ನು ಕಟ್ಟಿದಾಗ ದೇವಸ್ಥಾನದ ಮೇಲುಗಡೆ ಕಲಶಗಳನ್ನು ಪ್ರತಿಷ್ಠಾಪಿಸಲು ಆಗುವುದಿಲ್ಲ. ಉಳಿದ ಕೆಲಸಗಳು ಮುಗಿದಿರುತ್ತದೆ. ಈ ಕ್ಷೇತ್ರದಲ್ಲಿ ನಾಗಕಲ್ಲುಗಳ ಪ್ರತಿಷ್ಠಾಪನೆ, ಆಶ್ಲೇಷ ಪೂಜೆ, ಸರ್ಪ ಸಂಸ್ಕಾರಗಳು ಇಲ್ಲಿಯ ವಿಶೇಷ ಪೂಜೆಗಳಾಗಿರುತ್ತದೆ. ನಾಗರ ಪಂಚಮಿಯಂದು ಈ ದೇವಾಲಯಕ್ಕೆ ಜನರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ. ನಿಮಗೆ ಅನುಕೂಲವಿದ್ದರೆ ಈ ಕ್ಷೇತ್ರವನ್ನು ಭೇಟಿ ಮಾಡಿ ಯಾವುದೇ ಸಣ್ಣ ಪುಟ್ಟ ಸರ್ಪದೋಷಗಳಿದ್ದರೆ ನಿವಾರಣೆ ಮಾಡಿಕೊಳ್ಳಬಹುದು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮತ್ತು ನಿಮ್ಮ ಮಿತ್ರರಲ್ಲಿ ಶೇರ್ ಮಾಡಿ. ಧನ್ಯವಾದಗಳು.